ಗುಡ್ ಮಾರ್ನಿಂಗ್ ನನ್ನೆಲ್ಲ ಸಬ್ಸ್ಕ್ರೈಬರ್ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿನ ಆಯಿತು, ಭಾಳ ತಿಂಗಳು ಆಯಿತು ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನನಗೆ ಕಾಲೇಜಿಂದ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇತ್ತು, ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್ ಇದ್ವು. ಸೊ ಮಾಡೋಕ್ಕಾಗಿಲ್ಲ. ಬನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತೆ. ಆ್ಯಂಡ್ ಬೈ ದ ವೇ ಈಗ ನನಗೆ 5th ಸೆಮ್ ಎಕ್ಸಾಮ್ ನಡೀತಿದ್ದಾವ. ಆ್ಯಂಡ್ ಅಪಾನ್ ದಟ್ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿನಿ, ಈಗ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ನಾನು ಟಿಫನ್ ಮಾಡಿದೆ, ಟಿಫನ್ ಆಯಿತು ನಂದು. ಈಗ ಓದೋಕೆ ಕುಂತಿದ್ದೀನಿ ಬಿಕಾಸ್ ನಾಳೆ ಎಕ್ಸಾಮ್ ಇದೆ ತಾನೆ. ಆ್ಯಂಟಿನ್ ಆ್ಯಂಡ್ ಮೈಕ್ರೋವೇವ್ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್ ಇದೆ. ಸೊ ಆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ನಾನೀಗ. ನಾಳೆನೇ ಇದೆ ಅದು ಎಕ್ಸಾಮ್. ಓದೋದು ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ಸೊ ಓದ್ತಾ ಟೈಮ್ ಹೆಂಗಾಯಿತು ಗೊತ್ತಾಗಿಲ್ಲ, ನೈಟ್ ಆಯಿತು. ಸೊ ಊಟಕ್ಕೆ ಬಂದೆ ನಾನು. ಇವತ್ತು ನಮ್ಮ ಪಿ ಜಿದಾಗ ಊಟ ಪನ್ನೀರ್ ಪಲ್ಯ, ಚಪಾತಿ ಮತ್ತು ಪಲ್ಯ. ಶುಭೋದಯ ಎಲ್ಲರಿಗೂ. ಇವತ್ತು 5th ಸೆಮ್ಮಿನ ಫಸ್ಟ್ ಎಕ್ಸಾಮ್ ನನಗೆ ಇವತ್ತು. ಸೊ ನೋಡೋಣ ಎಕ್ಸಾಮ್ ಹೇಗೆ ಬರ್ತೀನಿ ಅಂತ. ಇವತ್ತು ನಮ್ಮ ಪಿ ಜಿದಾಗ ಮಂಡಾಳ ಒಗ್ಗರಣೆ ಅಂದರೆ ಸುಸ್ಲಾಯಿತು. ಸೊ ಅದನ್ನು ತಿನ್ಕೊಂಡು ಹೊಂಟೆ ಕಾಲೇಜ್ ಹತ್ರ ಎಕ್ಸಾಮ್ ಬರೆಯೋದಕ್ಕೆ. ಎಕ್ಸಾಮ್ ಮುಗಿಸ್ಕೊಂಡು ಬಂದಾಯಿತು ಗಾಯ್ಸ್. ಇಲ್ಲಿ ಊಟ ಮಾಡ್ತಿದಾರ. ಇವತ್ತು ಊಟ ಅನ್ನ ಮತ್ತು ಇದು ಯಾವ್ದು ಪಲ್ಯ ಇದು? ಇದು ಚೋಳೆಕಾಯಿ ಪಲ್ಯ, ಇದು ಕಾಳು ಪಲ್ಯ ಗಾಯ್ಸ್. ಮತ್ತು ಇದು ಚಪಾತಿ ಮಾಡಾರ. ಇಲ್ಲಿ ಏನಿದೆ ಅಂದರೆ ಸಾರು. ಆ್ಯಂಡ್ ಇದು ಮೊಸರು ಇಟ್ಟಿರ್ತಾರ, ಸಾರಿ ಇದು ಬೆಳಗಿನ ಸುಸ್ಲಾ. ಇದು ಮೊಸರು ಇಟ್ಟಾರ ಇಲ್ಲಿ. ಇದು ನನ್ನ ಫ್ರೆಂಡು ನೀಡ್ಕೊಳಕ್ಕೆ ಕುಂತಾಳ. ಊಟ ಆಗೋದು ಯಾಕೆ ನಾಳೆಯಿಂದ ಮಾಡಿ. ಕೆಂಪು ಕೆಂಪು ಸಾಕು, ಕೆಂಪು ಕಾಣುತ್ತೆ. ಮಜ್ಜಿಗೆ ಬೇಕಾ ನಿಮಗೆ? ಮಜ್ಜಿಗೆ ಅದಲ್ಲ ಆ ಕಡೆ. ಮೇಲ್ ಬಂದೆ. ಇದು ಓದಿರೋ ಆಗಲೇ ಎಕ್ಸಾಮಿಗೆ ಓದಿರೋ ಬುಕ್ಸ್ ಎಲ್ಲ ಅಲ್ಲಲ್ಲೇ ಬಿದ್ದಿದ್ದು. ಸೊ ಅವೆಲ್ಲ ನೀಟಾಗಿ ಜೋಡಿಸಿ ಒಂದು ಸೈಡಿಗೆ ಇಡ್ತಿದ್ದೆ. ಬೆಡ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಥ್ಯಾಂಕ್ ಯು. ಇದು ಬ್ಯಾಗು, ಇದೊಂದು ಚಾರ್ಜರು. ಮತ್ತು ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದು ತೊಳಿಬೇಕು ಪ್ಲೇಟು, ಬೆಳಗಿನ ನಾಷ್ಟ ಟಿಫನಿಂದ ಅದ. ಈಗ ಇದೆಲ್ಲ ತೊಗೊಂಡು ಮೇಲೆ ಹೊಂಟೀನಿ ತೊಳೆಯೋಕ್ಕೆ. ಕೆಳಗೆ ಹೋಗ್ತಿದ್ದೆ ತೊಳೆಯೋಕೆ, ಬಟ್ ಲಿಫ್ಟ್ ಇದ್ದಿದ್ದಿಲ್ಲ ಮತ್ತು ಕೆಳಗೆ ಮಟ್ಟ ಹೋಗೋಕೆ ಆಗೋದಿಲ್ಲ ಅಂತ ಇಲ್ಲೇ ಮೇಲೆ ಬಟ್ಟೆ ವಾಶ್ ಮಾಡೋ ಸೈಡೆ ಹೊಂಟೀನಿ. ಇದು ನಮ್ಮ ಟೆರೆಸ್ ಅಂದರೆ ನಮ್ಮ ಪಿ ಜಿ ಟೆರೆಸ್. ಇಲ್ಲೇ ನಾನು ಸ್ವಲ್ಪ ಅದು ತೊಳ್ಕೊಂಡು ಹೋಗ್ತೀನಿ ಕೆಳಗೆ ಗೈಸ್. ಇಲ್ಲಿಟ್ಟೆ. ಆ್ಯಂಡ್ ಕೆಳಗೆ ಬಂದು ಇದು ನೋಡ್ತಿದ್ದೆ ಏನಾರ ಇದೆ ಏನೋ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ. ಇಲ್ಲಿ ನನಗೆ ಉಳ್ಳಾಗಡ್ಡಿ ಮತ್ತು ಎಲ್ಲ ಇತ್ತು, ಸ್ಟಾಕ್ ಇಟ್ಟಿದ್ದೆ. ಇದು ಬ್ರೆಡ್ಡು. ಇದು ನನ್ನ ಮಿನಿ ಕಿಚನ್ ಹೇಳ್ಬೋದು ಗಾಯ್ಸ್. ಇದು ನನ್ನ ಮಿನಿ ಕಿಚನ್, ಏನಾರ ಬೇಕಂದರೆ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ಇಲ್ಲಿ ಟೊಮಾಟೊ ಇದೆ. ಬೈ ದ ವೇ ನಾನೇನು ಮಾಡ್ತಿದ್ದೀನಿ ಅಂದರೆ ರಸಮ್ ಮಾಡ್ತಿದ್ದೀನಿ ಆ್ಯಕ್ಚುಲಿ. ನಿಮಗೆ ರಸಮ್ ಬಗ್ಗೆ ಏನಾರು ರೆಸಿಪಿ ಬೇಕಂದರೆ ಹೇಗೆ ಮಾಡೀನಿ ಅಂತ ನೋಡಬೇಕಂದ್ರೆ ಅದು ಇನ್ನೊಂದು ವೀಡಿಯೋದಾಗಿದೆ, ಅದು ನೋಡ್ಕೊರಿ, ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಇದು ಪ್ಲೇಟ್ ತೊಗೊಂಡೆ. ಚಾಕು ಹುಡುಕ್ತಿದ್ದೀನಿ, ಎಲ್ಲಿದೆ? ಎಲ್ಲಿದೆ ಚಾಕು? ಅದು ಇಲ್ಲಿಟ್ಟಿನ ಗೈಸ್. ಈಗ ಇದೆಲ್ಲ ಕಟ್ ಮಾಡಿ ರಸಮ್ ಮಾಡ್ತೀನಿ. ಕೆಳಗೆ ಹೋಗ್ತೀನಿ ರೈಸ್ ತೊಗೊಂಬರಕ್ಕೆ. ಸೊ ರಸಮ್ ಇತ್ತು, ರೈಸ್ ಒಂದು ಬೇಕಾಗಿತ್ತು ನನಗೆ. ಇರ್ತೈತೆ ನೋಡ್ರಿ ಡಬ್ಬಿದಾಗ. ಕಿಲಿ ಇಲ್ಲ ಅದ ನನಗೆ ಹುಂಚಿನ ಹಣ್ಣು ಬೇಕಿತ್ತು ರಸಮ್ ಮಾಡೋದಕ್ಕೆ. ಸೊ ಕೆಳಗೆ ರೈಸ್ ತೊಗೊಂಡು ಹಾಗೆ ಹುಂಚಿನ ಹಣ್ಣು ತೊಗೊಳಕ್ಕೆ ಹೋಗಿದ್ದೆ. ನಮ್ಮ ಇದು ಪಿ ಜಿ ಕಿಚನ್ನು. ಸೊ ನಮಗೆ ಏನು ಬೇಕು ನಾವು ಇಲ್ಲಿ ತೊಗೋಬೋದು, ಕೊಡ್ತಾರ, ಹಾಗೇನಿಲ್ಲ.
ಇಲ್ಲಿ ಸಿಕ್ತು ಹುಂಚಿ ಹಣ್ಣು. ಸೊ ಇದು ತಗೊಂಡೆ, ಮತ್ತೆ ರೈಸ್ ಪಲ್ಯ ತಗೊಂಡು ಮೇಲೆ ಹೊಂಟೆ. 4th ಫ್ಲೋರ್ದಾಗ ಇರ್ತೀನಲ್ವಾ, ಬಹಳ ಕಷ್ಟ ಆಗುತ್ತೆ ಮೇಲಿರೋದಕ್ಕೆ. ಆ್ಯಂಡ್ ಮೇಲೆ ಬಂದೆ. ಇದು ನಾ ಮಾಡಿರೋದು ರಸಮ್ಮು. ಇದ್ರ ರೆಸಿಪಿ ಬೇಕಂದರೆ, ಹೇಗೆ ಮಾಡಿನಂತ ನೋಡಬೇಕಂದ್ರೆ, ಫಾರ್ ಬ್ಯಾಚುಲರ್ಸ್ ಆರ್ PG ಸ್ಟೂಡೆಂಟ್ಸ್, ಹಾಸ್ಟೆಲರ್ಸ್ ನೋಡಬೇಕಂದ್ರೆ ಇನ್ನೊಂದು ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲ್ದಾಗ, ಅದು ನೋಡ್ಕೊರಿ ಪ್ಲೀಸ್. ಇದೆಲ್ಲ ಈಗ ರೆಡಿ ಮಾಡಿ ಇಟ್ಟೀನಿ, ಕ್ಲೀನ್ ಮಾಡಬೇಕು. ಮತ್ತೆ ಈಗ ನೆಕ್ಸ್ಟ್ ಎಕ್ಸಾಮಿಗೆ ಓದ್ಕೊಂತೀನಿ. ಈ ಸರ್ಕ್ಯೂಟ್ಸ್ ಕಾಲ್ದಾಗ ಸಾಕೋಗೈತಿ, ಬರೇ ಓದ್ಬೇಕು ಮತ್ತೆ ಓದ್ಬೇಕು. मारो हमको, मारो हमको, जिंदा मत छोड़ो सालो, हम कोई मंदिर का घंटा है कि कोई भी आके बजा जाता है. ರಾತ್ರಿ ಆಯಿತು. ಇದು ಮಧ್ಯಾಹ್ನದೇ ರಸಂ ಸಾರಿತ್ತು, ಮತ್ತು ಟೊಮಾಟೊ ಪಲ್ಯ ಚಪಾತಿ ಮಾಡಿದ್ರು. ಸೊ ರಾತ್ರಿ ಆಯಿತು, ಊಟ ಮಾಡಿ ಮಲ್ಕೊಳಕ್ಕೆ ಹೋದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಪ್ಲೀಸ್.